ನ್ಯೂಸ್ 99ಗೆ ಸ್ವಾಗತ. ಕರ್ನಾಟಕ ಸರ್ಕಾರ 2025-26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ವಿಜಯಪುರ ಜಿಲ್ಲೆಯ ಮತ್ತು ತಾಲೂಕಿನ ಅಲಿಯಾಬಾದ್ ಗ್ರಾಮದಿಂದ ಬರ್ಣಾಪುರ್ ಹೋಗುವ ರಸ್ತೆ ಸುಧಾರಣೆ ಕಾಮಗಾರಿಯಾದ ಭೂಮಿ ಪೂಜೆಯ ಸಮಾರಂಭವನ್ನು ನಾಗಠಾಣ ವಿಧಾನಸಭಾ ಮತಕ್ಷೇತ್ರದ ಸನ್ಮಾನ್ಯ ಶ್ರೀ ವಿಠ್ಠಲ್ ಕಟಕದೊಂಡ ಇವರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಸುಮಾರು 200 ಲಕ್ಷ ರೂಪಾಯಿ ಮೊತ್ತದ ಈ ಕಾಮಗಾರಿಯನ್ನು ಊರಿನ ಹಿರಿಯರು, ಗಣ್ಯರು, ಅಲ್ಲಿನ ಕಾರ್ಯಕರ್ತರು ಮತ್ತು ಸ್ಥಳೀಯ ಮತ್ತು ಜನಪ್ರಿಯ ಶಾಸಕರಾದ ರಾಧಾ ವಿಠಲ ಕಟಕದೊಂಡ ಈ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಮ್ಮ ಊರಿನ ಜನರು ಅನುಸರಿಸಿದಂಥ ಕಷ್ಟದ ದಿನಗಳ ಜೊತೆಯಲ್ಲಿ ಸಂತಸ ದಿನಗಳನ್ನು ಮಾರ್ಪಡಿಸಿದಂಥ ಶಾಸಕರ ಕಾರ್ಯವನ್ನು ಶ್ಲಾಘಿಸುತ್ತಾ ರಘುನಾಥ್ ಕಡೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಮಾನ್ಯ ಶಾಸಕರಿಂದ ನಮ್ಮೂರಿನ ಈಗ ಶಂಕುಸ್ಥಾಪನೆ ಹಾಗೂ ನಮ್ಮೂರಿನ ಕುರಿತು ಒಂದೆರಡು ನುಡಿಗಳನ್ನು ಹೇಳ್ಬೇಕು. ಗ್ರಾಮದ ಎಲ್ಲ ದೇವತೆಗಳಿಗೆ ನನ್ನ ದೀರ್ಘದಂಡ ನಮನಗಳನ್ನು ಅರ್ಪಿಸ್ತಾ 77ನೇ ಉತ್ಸವದ ಅಂಗವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗುರು ಮತ್ತು ಹಿರಿಯರಿಗೆ ನನ್ನ ನಮನಗಳನ್ನು ಅರ್ಪಿಸಿ, ಅದರಂತೆ ಯುವ ಮಿತ್ರರೇ, ಆತ್ಮೀಯ ಸಹೋದರರೇ, ಬಂಧುಗಳೇ, ಇವತ್ತು ಇಲ್ಲಿ ಬಹಳ ದಿವಸದ ಬೇಡಿಕೆ ಇತ್ತು. ಗ್ರಾಮದ ಸಮಸ್ತರೆಲ್ಲರೂ ಕೂಡ್ಕೊಂಡು ನಮಗೊಂದು ಬ್ಯಾರೇಜ್ ಆಗಬೇಕ್ರಿ, ಇಲ್ಲಿ ಮುಂದೆ ಎಲ್ಲಿ ಹೋಗೋಕ್ಕೆ ದಾರಿ ಇಲ್ಲ, ಸಮಸ್ಯೆ ಹಂಗಾಗ್ತೈತಿ. ಬ್ಯಾಸಿಗೆ ಒಳಗೆ ನಡೀತೈತಿ, ಆದರೆ ಮಳೆಗಾಲನಾಗ ಮಳೆ ಬರೋದ್ರಿಂದ ಮತ್ತು ಹಳ್ಳ ಕೊಳ್ಳ ಬರೋದ್ರಿಂದ ಜೀವಕ್ಕೂ ಸಹಿತ ಅಪಾಯ ಐತಿ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳಿದ್ದಾರೆ. ಅದಕ್ಕನುಗುಣವಾಗಿ ಇವತ್ತು ನಾನು ತಮ್ಮ ಪರಿಸ್ಥಿತಿ ಏನು ಅಂತ, ನಿಮ್ಮ ನೋವು ಏನು ಅಂತ ಹೇಳಿ ನಾನು ಯೋಚಿಸಿ ಇವತ್ತು ಮಂಜೂರಾತಿಯನ್ನು ತಂದೀವಿ. ನಾನು ನಿನ್ನೆನೇ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಭಾಳಷ್ಟು ಪ್ರಯತ್ನ ಪಟ್ಟೆ. ಅನಿವಾರ್ಯ ಕಾರಣದಿಂದ ನನಗೆ ಬರೋಕ್ಕಾಗಲಿಲ್ಲ. ತಮ್ಮ ಕ್ಷಮೆ ಇರಲಿ ತಮಗೆ. ಯಾಕೆಂದರೆ ಬಹುಶಃ ಕೆಲಸ ಮಾಡ್ತೈತಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಸಾಕಷ್ಟು ಜನ ಬಂದಿದ್ದೀರಿ ಅಂತ, ಭಾಳಷ್ಟು ಜನ ಬಂದಿದ್ದೀರಿ. ಸಕಲ ವ್ಯವಸ್ಥೆ ಸಹಿತ ನಮ್ಮ ಎಲ್ಲ ಬಂಧುಗಳು ಮಾಡಿದರು, ವಾಲಿಕಾರವರು ಎಲ್ಲರ ಜೊತೆ ಕೂಡ್ಕೊಂಡು ಮಾಡಿದರು. ಆದರೂ ಇವತ್ತು ತಡವಾಗಿನೂ ಮತ್ತೆ ನಾನು 4 ಗಂಟೆಗೆ ಅಂದಿದ್ದು 5 ಗಂಟೆಗೆ ಬಂದೀವಿ. ತಡವಾಗಿ ಬಂದರೂ ಸಹಿತ ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡಿರಿ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸೋದು ನನ್ನ ಕರ್ತವ್ಯ, ಆದ್ಯ ಕರ್ತವ್ಯ. ಮತ್ತು ಯಾಕಂದ್ರೆ ನನ್ನನ್ನು ಇದೀಗ ಗುರುಗಳು ಹೇಳಿದರು ಮಾತನಾಡುವಾಗ, ಈಗಿನ ಕಾಲ ಹೆಂಗೈತಪ್ಪ ಅಂದ್ರೆ ಒಂದು ಟಿಕೆಟ್ ಕೊಡಬೇಕಾದ್ರೂ ನಿನ್ನ ಜಾತಿ, ಹಣ ಮತ್ತು ತೋಳ್ಬಲ ಆದರೂ ನೋಡುವಂಥ ಜನ ಐತಿ. ಆದರೆ ನೀವು ಎಷ್ಟು ಪ್ರೀತಿಯಿಂದ ನನ್ನನ್ನು ಇವತ್ತು ಆಯ್ಕೆ ಮಾಡಿರಪ್ಪ ಅಂದ್ರೆ ಬಹುಶಃ ನಾನು ನಿಮ್ಮ ಋಣ ತೀರ್ಸೋಕ್ಕೆ ಆಗಂಗೇ ಇಲ್ಲ ಅಂತ ನನ್ನ ಭಾವನೆ ಐತಿ. ಯಾಕಂದ್ರೆ ಘಟಾನುಘಟಿಗಳು ನೀವು ನೋಡಿರಿ, MB ಪಾಟೀಲ್, ಶಿವಾನಂದ ಪಾಟೀಲ್ರು ಅಂಥವ್ರು ಒದ್ದಾಡ್ತಿದ್ರು. ಕೆಲವೊಂದು ಅಪಪ್ರಚಾರ ಸಹಿತ ಮಾಡ್ಯಾರ, ಅರ್ಧಕ್ಕೆ ಹೋಗ್ತಾರೆ. ಅಂದ್ರೆ ನನ್ನ ಆರೋಗ್ಯನೂ ಅಷ್ಟೊಂದು ಸರಿ ಇದ್ದಿತ್ತಿಲ್ಲ ಆ ಸಮಯದಲ್ಲಿ ಚುನಾವಣೆ ಒಳಗೆ. ಯಾಕೆ ಅರ್ಧಕ್ಕೆ ನೀವು ಓಟ್ ಹಾಕ್ತೀರಿ, ಪೂರಾ ಓಟ್ ಹಾಕ್ರಿ ಅಂತ ಹೇಳಿ ಆದರೂ ನಾನು ನಿಮ್ಗೆ ಏನು ಹೇಳ್ತೀನಿ, ನಿಮ್ಮ ಕೈಯಾಗ ಏನಿರಂಗಿಲ್ಲ. ಭಗವಂತ ಮನಸ್ಸು ಮಾಡಿದ್ರೆ ಎಲ್ಲಿ ಯಾವಾಗ ಏನು ಮಾಡ್ತಾನೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತಾ. ಆದರೂ ನನಗೂ ನೋವು ಅನ್ನಿಸ್ತಿತ್ತು. ಏನಪ್ಪ ನನ್ನ ಸಮಕ್ಷಮನೇ ಏನು ತಮ್ಮ ಓಟ್ ಹಾಕ್ರಿ ಅಂತ ಕೇಳೋದು ನಮ್ಮ ಧರ್ಮ ಇರ್ತೈತಿ, ನಾವು ಕೇಳೋಣ. ಆದರೆ ಈ ಥರ ಅಪಪ್ರಚಾರ ಮಾಡ್ತಾರಲ್ಲ ಅಂತ ಅವಾಗ ನನಗೆ ಅನಿಸೈತಿ. ಏನು ಸುಮಾರು ಮಂದಿ ಅದಾರಪ್ಪ ಅಂತ ಒಳಗೆ. ಈ ಕೆಲವು ನಿಂತವರೇ ಮತ್ತು ಎಲ್ಲಕ್ಕಿಂತ ಮೊದಲ ಓಟ್ ಹಾಕೋರು ಏನು ತಕರಾರಿಲ್ಲ. ನನ್ನನ್ನು ಇಷ್ಟು ಮತಗಳ ಅಂತರದಿಂದ ಗೆಲ್ಲಿಸಿರಲ್ಲ, 36,000 ಮ್ಯಾಚ್ ಚಿಲ್ಲರ್ ಅಂದರೆ 37,000 ಮತಗಳ ಅಂತರದಿಂದ ಗೆಲ್ಲಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನದ ನಮ್ಮ ಅಥಣಿ ಅಭ್ಯರ್ಥಿಗಳಂತ ಲಕ್ಷ್ಮಣ ಸವದಿಯವರು 50,000 ಲೀಡಿಂಗ್ ಬಂದರೆ ನಾನು 36,000 ಲೀಡಿಂಗ್ ಆಸೆ ಬಂದೀನಿ.
ಮತ ಹಾಕಿ ಒಂದು ವೇಳೆ ಇವತ್ತಿಗೆ ಒಂದು ಬ್ಯಾರೇಜ್ ಅಲ್ಲ, ನಿಮ್ಮ ರಸ್ತೆ ಏನೇ ಸಮಸ್ಯೆ ಬಂದರೂ ಸಹಿತ ಇನ್ನೂ ಭಾಳ ಕೆಲಸ ಅದ. ಇನ್ನೂ ನೀವು FIC ಬರಬೇಕು. ಮತ್ತು ಈಗಾಗಲೇ ಕುಮ್ಮಟಿಗೆಯವ್ರು ಹೇಳ್ಯಾರ, ಏನು ಹೇಳ್ಯಾರಪ್ಪ ಅಂದ್ರೆ ನಮ್ಮ ಕೆನಾಲ್ದು ಮೇನ್ ಇಂಪಾರ್ಟೆಂಟ್ ಸರ್, ಅದನ್ನೇ ಮೊದಲು ಮಾಡಬೇಕಾಗಿದೆ. ಇಂಪಾರ್ಟೆಂಟ್ ಸರ್, ಈಗಾಗಲೇ ನಾನು ನೀವು ಹೇಳುವುದಂದ್ರೆ 4 ಕೋಟಿ ರೂಪಾಯಿ ಕೆಲಸ ಅದಕ್ಕೆ ನಾಕ್ಷಾಣ ಮತ್ತು ಯಾವ್ದು ಹುಣಸಾಳ ಕೆರೆ ಮುಚ್ಚುವಂತ 4 ಕೋಟಿ ಆಲ್ರೆಡಿ ಬೋರ್ಡ್ನಾಗಿಟ್ಟು ಮಂಜೂರು ಮಾಡ್ಕೊಂಡು ಬಿಟ್ಟಿವಿ. ಇನ್ನು ಅಪ್ರೂವಲ್ ಸಿಕ್ಕರೆ ಚಾಲೂನೇ ಮಾಡಿಸ್ತೀನಿ. ಅದನ್ನು ಸದ್ಯಕ್ಕೆ ಇಲ್ಲಿ ಕೆಲವು ದಿವಸನಾಗ ಚಾಲು ಆದರೂ ಆಗ್ತೈತಿ. ಭಾಳಷ್ಟು ಈಗ ಅಸೆಂಬ್ಲಿ ಮುಗಿದ ಮ್ಯಾಗ ಅಂದ್ರೆ ಒಮ್ಮೆ ನಿಶ್ಚಿಂತೆನೇ ಆಗ್ತೈತಿ. ಅದರ ಒಟ್ಟಿಗೆ ಜೊತೆಗೆ ಏನಪ್ಪ ಅಂದ್ರೆ ಇನ್ನು FIC 0 to 55 ಕಿಲೋಮೀಟರ್ಸ್ ಒಳಗೆ ನಮ್ಮ ಇವೆಲ್ಲ ಬರ್ತಾವೆ. 0 to 55 ಕಿಲೋಮೀಟರ್, 55 ಕಿಲೋಮೀಟರ್ ತನಕ ಆ FIC ಚಾಲು ಮಾಡಿದೆವು ಅಂದ್ರೆ ಎಲ್ಲರೂ ಹೊಲಕ್ಕೆ ನೀರು ಬರ್ತಾವೆ, ಏನೂ ಸಮಸ್ಯೆನೇ ಇರಂಗಿಲ್ಲ. ಶೀಘ್ರ ರೀತಿಯಿಂದ FIC ಚಾಲು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಇವತ್ತು ಬೆನ್ನು ಹತ್ತಿ ಮುಂದಿನ ವರ್ಷಕ್ಕೆ ಯಾವುದೇ ಪರಿಸ್ಥಿತಿ ನಮ್ಮ ಹೊಲಕ್ಕೆ ನೀರು ಬರಬೇಕು ಅಂತ ಆಶಾಭಾವನೆ ಇಟ್ಕೊಂಡು ಆ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ರೈತರ ಪರಿಸ್ಥಿತಿ ಹೆಂಗಿರ್ತೈತಪ್ಪ ಅಂದ್ರೆ ಭಾಳ ಕೆಟ್ಟಿರ್ತೈತಿ. ಬಹಳಷ್ಟು ನೋವಿನಿಂದ ಹೇಳ್ಬೇಕಂದ್ರೆ ಈ 1-2 ವರ್ಷನಾಗಿ ಈಗ ಸ್ವಲ್ಪ ಸುಧಾರಣೆ ಕಂಡ ರೈತರು. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಹೊಲದಾಗ 9 ಎಕರೆ ಕೆನಲ್ ಹೋಗೈತಿ. 9 ಎಕರೆ ನಮ್ಮ ಅಪ್ಪನ ಹೇಳ್ತಿದ್ದ, ನಾ ಸಣ್ಣವಿದ್ದ ಬರ್ತದ ಕೆನಲ್ ಬರ್ತದ ಅಂತ ಹೇಳಿ ಕಡೆಗೆ ನಮ್ಮಪ್ಪ ಸತ್ತವಾದ ಹಂಗೆ ಕೆನಲ್ ನೋಡ್ಲಾರ್ದೆ. ಆದ್ರೆ ನಾನೇ ಶಾಸಕನಾದ ಮ್ಯಾಗ ನಮ್ಮ ಕೆನಲ್ ಬಂದದ, ಇಷ್ಟೇ ಹೇಳಬಲ್ಲೆ. ಅಂದ್ರೆ ಪರಿಸ್ಥಿತಿ ಹಿಂಗಿರ್ತೈತಿ. ಅದಕ್ಕೆ ತಾವು ಸ್ವಲ್ಪ ಯೋಚಿಸಿ